ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಸಾಲೋಟಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಶಿವಯೋಗೇಶ್ವರನನ್ನ ಹೃದಯದಲ್ಲಿ ನಮಸ್ಕರಿಸುತ್ತಾ ಹಾಗೂ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನ ನನ್ನ ಹೃದಯದಲ್ಲಿ ನಮಸ್ಕರಿಸಿಕೊಳ್ಳುತ್ತಾ ದಿನಾಂಕ 13/2/2026 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಸಾಲೋಟಿ ಗ್ರಾಮದಲ್ಲಿ ಜೋಡೆತ್ತಿನ ಕೃಷಿಕರ ಸಮಾವೇಶ ಹಾಗೂ ಅದರ ಹಕ್ಕು ಒತ್ತಾಯ ಈ ಒಂದು ವಿಷಯ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಬಸವರಾಜ್ ಬಿರಾದರವರ ಮುಖಾಂತರ ನಾವೆಲ್ಲರೂ ಅವರ ಮಾರ್ಗದರ್ಶನದೊಳಗ ಸಾಲೋಟಿ ಗ್ರಾಮದಲ್ಲಿ ನಾವು ತಯಾರು ಮಾಡ್ಕೊಂಡಿದ್ದೆವು. ಮತ್ತು ಈ ಗ್ರಾಮಕ್ಕೆ ನಾಡಿನ ಹಲವಾರು ಜೋಡೆತ್ತಿನ ಕೃಷಿಕರು ಮತ್ತು ಸಂತರು, ಶರಣರು, ಕೃಷಿ ಚಿಂತಕರು, ನಂದಿ ಉಳಿಗೆ ಚಿಂತಕರು ಬರಲಿದ್ದು ಅವರೆಲ್ಲರ ಸ್ವಾಗತವನ್ನ ಸಾಲೋಟಿ ಗ್ರಾಮದ ಸಮಸ್ತ ರೈತರು, ನಾಗರಿಕರು ನಾವು ಅವರೆಲ್ಲರನ್ನ ಬರಮಾಡಿಕೊಳ್ಳಲು ಈಗಾಗಲೇ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ಈ ಒಂದು ಸಾಲೋಟಿ ಗ್ರಾಮದ ವಿಶೇಷತೆ ಏನಂತಂದ್ರೆ, ಸಾಲೋಟಿ ಗ್ರಾಮ ಈ ನಾಡಿನಲ್ಲಿ ಒಂದು ರಾಷ್ಟ್ರಕೂಟ ಕಾಲದಲ್ಲಿ ವಿಶ್ವವಿದ್ಯಾಲಯ ಇತ್ತು. ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ಜೋಡೆತ್ತಿನ ಕೃಷಿ ಮತ್ತು ಹಾಗೂ ಈ ಒಂದು ಹಕ್ಕೊತ್ತಾಯ ಇಂಥ ಒಂದು ಹಲವಾರು ವಿಷಯಗಳು ಈ ಒಂದು ನಮ್ಮ ಗ್ರಾಮದಲ್ಲಿ ನಡೀತಾ ಇರೋದು ನಮ್ಮ ಗ್ರಾಮದ ಎಲ್ಲ ರೈತರು ಮತ್ತು ಎಲ್ಲ ನಾಗರಿಕರಿಗೂ ಒಂದು ಸಂತೋಷ ಕೊಟ್ಟಿದೆ. ಮತ್ತು ಅದಕ್ಕಾಗಿ ಈಗ ನಮ್ಮ ಗ್ರಾಮ ಎಲ್ಲಾ ರೀತಿಯಿಂದ ತಯಾರಾಗಿದೆ. ಇನ್ನು ಅದೇ ರೀತಿಯಾಗಿ ಹೇಳ್ಬೇಕಾದ್ರೆ ಈಗಾಗಲೇ ಈ ಕಾರ್ಯಕ್ರಮದ ಒಂದು ಪ್ರಸಾದ ವ್ಯವಸ್ಥೆಯನ್ನ ನಾವು ಈಗಾಗಲೇ ಮತ್ತು ವೇದಿಕೆ ವ್ಯವಸ್ಥೆಯನ್ನು ಕೂಡ ನಾವು ಬಹಳ ಅದ್ಭುತವಾಗಿ ನಮ್ಮ ಎಲ್ಲ ಜನರು ಕೂಡಿ ನಾವು ಈಗಾಗಲೇ ಮಾಡ್ಕೊಂಡಿದ್ದೆವು. ಅಲ್ಲಿ ಈ ಕಾರ್ಯಕ್ರಮಕ್ಕೆ ಎಷ್ಟೇ ಜನರು ಬರಲಿ ಅವರ ಪ್ರೀತಿ ಪಾತ್ರ ಆಗ್ತೀವಿ ಮತ್ತು ಅದಕ್ಕೆಲ್ಲ ನಾವು ತಯಾರು ಮಾಡ್ಕೊಂಡಿದ್ವಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳಲು ಬಯಸ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಈ ನಂದಿ ಉಳಿಸಲು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ ಅಂತ ಹೇಳುತ್ತಾ ಮುಂದಿನ ವಿಷಯವನ್ನ ಶ್ರೀ ಶಿವಯೋಗೇಶ್ವರ ಸುಕ್ಷೇತ್ರ ಸಾಲೋಟಿ ಇಂಡಿ ತಾಲೂಕು ಜಿಲ್ಲಾ ವಿಜಾಪುರ ಈ ಗ್ರಾಮದಲ್ಲಿ ನಂದಿ ಸೇನೆ ಹಾಗೂ ನಂದಿ ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಾಲೋಟಿ ಗ್ರಾಮದಲ್ಲಿ ಜೋಡೆತ್ತಿನ ರೈತರು ಕೃಷಿ ಮಾಡುವ ಜೋಡೆತ್ತಿನ ರೈತರು ಸುತ್ತಮುತ್ತಲಿನ 108 ಗ್ರಾಮಗಳ ಹಾಗೂ ರಾಜ್ಯದ ವಿವಿಧೆಡೆ ಗ್ರಾಮಗಳ ಎಲ್ಲ ಕೃಷಿ ಮಾಡುವ ಕೃಷಿಕರು ಸಾಲೋಟಿ ಗ್ರಾಮದಲ್ಲಿ ದಿನಾಂಕ 13/2/2026 ಶುಕ್ರವಾರದಂದು ಸಾಲೋಟಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡುವುದು ನಿಶ್ಚಯಿಸಲಾಗಿದೆ. ಈ ಕಾರ್ಯಕ್ರಮದ ರೂಪರೇಷೆಗಳು ಮುಖ್ಯವಾಗಿ ನಂದಿಯನ್ನ ಕಾಪಾಡುವುದು, ನಂದಿಯಿಂದಲೇ ಎಲ್ಲ ನಮ್ಮ ಕೃಷಿ, ನಂದಿಯಿಂದಲೇ ಎಲ್ಲ ನಮ್ಮ ಉಳಿವು. ಇದಕ್ಕಾಗಿ ಈ ನಂದಿ ಸೇನೆ ಮತ್ತು ನಂದಿ ಇದರಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಚಾಲಕರಾದ ಬಸವರಾಜ್ ಬಿರಾದರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸಾಲೋಟಿ ಗ್ರಾಮದಲ್ಲಿ ದಿನಾಂಕ 13ರಂದು ಎಲ್ಲ ಪಠಾಧೀಶರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತೋರಲಿದ್ದಾರೆ. ಕಾರಣ ಈ ಸುತ್ತಮುತ್ತಲಿನ ಎಲ್ಲ ಒಂದು 108 ಗ್ರಾಮಗಳ ಜೋಡೆತ್ತಿನ ಕೃಷಿ ಮಾಡುವ ಕೃಷಿಕರು ಎಲ್ಲರೂ ತಮ್ಮ ತಮ್ಮ ಒಂದು ಅಭಿಪ್ರಾಯದೊಂದಿಗೆ ತಮ್ಮ ಒಂದು ಸಲಹೆ ಸೂಚನೆಗಳೊಂದಿಗೆ ಸಾಲೋಟಿ ಗ್ರಾಮದಲ್ಲಿ ಬಂದು ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕೆಂದು ನಾನು ಎಲ್ಲಾ ಕೃಷಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ಪ್ರಕಾರ ಈ ನಮ್ಮ ಸಾಲೋಟಿ ಗ್ರಾಮದಿಂದ ನಮ್ಮ ಶಿವರಾಜ್ ಪಾಲ್ಗೊಂಡ ಹಾಗೂ ಇನ್ನೊಬ್ಬರು ಸೋಮನಾಥ್ ಶಿವರು ಇವರು ಕೂಡ ಅಲ್ಲಿ ವ್ಯವಸ್ಥಾಪಕರು ಅಚ್ಚುಕಟ್ಟಾಗಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಭವ್ಯ ಒಂದು ರೂಪದಲ್ಲಿರ್ತಕ್ಕಂತಹ ಒಂದು ಈ ಒಂದು ನಂದಿ ಕೂಗು ಹಾಗೂ ನಂದಿ ಸೇನೆ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ಪ್ರಕಾರ ನಮ್ಮದೇ ಗ್ರಾಮದವರ ಸಾಲೋಟಿ ಗ್ರಾಮದವರಂತ ಶಿವರಾಜ್ ಪಾಲ್ಗೊಂಡವರು ಹಾಗೂ ನಮ್ಮ ಶೂರ್ ಸೋಮು ಅವರು ಕೂಡ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಅವರು ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳಿಕೊಳ್ಳಲು ಅವರಿಗೆ ನಾನು ವಿನಂತಿ ಮಾಡುತ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಪಾರ್ಗೋಳ್. ನಾನು ಕೂಡ ಕೃಷಿಕ. ನಾವು ಈ ರಾಜ್ಯ ಮಟ್ಟದ ಜೋಡೆತ್ತಿನ ಕೃಷಿ ಕಾರ್ಯಕ್ರಮಕ್ಕೆ ಹಾಗೂ
ಈ ಹಕ್ಕೊತ್ತಾಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ವಿಸ್ತೃತವಾಗಿ ಸ್ವಾಗತಿಸುತ್ತೇವೆ. ಎಲ್ರೂ ಬನ್ನಿ, ಎಲ್ರೂ ಕೂಡಿ ಈ ಜೋಡತಿನ ಸಂಪ್ರದಾಯವನ್ನು ಉಳಿಸೋಣ. ಜೈ ರೈತ. ನೇಟಿವ್ ಆಫ್ ಸಾಲೋಟಿಗೆ ಬೇಸಿ ಕೃಷಿ ನಿವೃತ್ತ ಪದವೀಧರರು ಸೋಮನಾಥ್ ಶಿವೂರ್ ಸಾಕಿನ ಸಾಲೋಟಿಗೆ ಇವರು ವ್ಯವಸ್ಥಾಪಕರು, ಅಲ್ಲಿ ಶ್ರೀ ಸಿದ್ದೇಶ್ವರ ಗುರುವಾಶ್ರಮದ ವ್ಯವಸ್ಥಾಪಕರು, ಗುರುದೇವಾಶ್ರಮದ ವ್ಯವಸ್ಥಾಪಕರು, ಹಾಗೂ ಶಿವರಾಜ್ ಪಾರ್ವಟ್ ಇವರು ಕೂಡ ಅಲ್ಲಿ ಸಿದ್ದೇಶ್ವರ ಗುರುದೇವಾಶ್ರಮದ ಒಂದು ವ್ಯವಸ್ಥಾಪಕರು, ಕೃಷಿಕರು. ನನ್ನ ಸುಂದರವಾದ ಪುಟ್ಟಿ. ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.